ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈ ಪಂದ್ಯ ಆರ್ಸಿಬಿಗೆ ಮೋಸ್ಟ್ ಇಂಪಾರ್ಟೆಂಟ್. ಟಾಪ್ 2 ರೇಸ್ನಲ್ಲಿ ಉಳಿಯೋಕೆ ಮಸ್ಟ್ ವಿನ್ ಗೇಮ್. ಹೀಗಾಗಿ ಈ ಪಂದ್ಯಕ್ಕೆ ಆರ್ಸಿಬಿ ಪರ ಯಾರೆಲ್ಲ ಕಣಕ್ಕಿಳಿಬಹುದು, ಹೇಗಿದೆ ಅವರ ಪರ್ಫಾರ್ಮೆನ್ಸ್ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ದಿನಗಳ ಲಾಂಗ್ ಬ್ರೇಕ್, ಸತತ 3 ವಾರಗಳ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಾಯ್ಸ್ ಮೈದಾನಕ್ಕೆ ಇಳಿಯೋಕೆ ರೆಡಿಯಾಗಿದ್ದಾರೆ. ಮೇ 3ರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯವನ್ನ 2 ರನ್ಗಳಿಂದ ರೋಚಕವಾಗಿ ಗೆದ್ದಿದ್ದಂತ ಆರ್ಸಿಬಿ ಆಟಗಾರರು ಮೇ 9ರಂದು ಲಕ್ನೋ ವಿರುದ್ಧ ಕಣಕ್ಕಿಳಿಯೋಕೆ ರೆಡಿಯಾಗಿದ್ರು. ಆದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಿಂದಾಗಿ ಅದೇ ದಿನ ಇಡೀ ಟೂರ್ನಿಯನ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಆ ಬಳಿಕ ಮೇ 17ರಂದು ಆರ್ಸಿಬಿ ಕೆಕೆಆರ್ ವಿರುದ್ಧ ಕಣಕ್ಕಿಳಿಯಬೇಕಿತ್ತು. ಈ ಮೂಲಕ ಟೂರ್ನಿ ರೀಸ್ಟಾರ್ಟ್ ಆಗಬೇಕಿತ್ತು. ಆದರೆ ಆ ಪಂದ್ಯ ಕೂಡ ಮಳೆಯಿಂದಾಗಿ ರದ್ದಾಗಿ ಪಂದ್ಯವೇ ನಡೆದಿರಲಿಲ್ಲ. ಸೊ ಮೇ 3ರಲ್ಲಿ ಕಣಕ್ಕಿಳಿದಿದ್ದಂತಹ ಬೆಂಗಳೂರು ಟೀಮ್ ಈಗ ಮೇ 23ಕ್ಕೆ ಮತ್ತೆ ಮೈದಾನಕ್ಕೆ ಇಳಿತಾ ಇದ್ದಾರೆ. ಈ ನಡುವೆ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿವೆ. ಹೀಗಾಗಿ ಅಳೆದು ತೂಗಿ ಹೈದರಾಬಾದ್ ವಿರುದ್ಧದ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಲ್ಲಿ ಯಾರೆಲ್ಲ ಕಣಕ್ಕಿಳಿಬಹುದು ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಇನ್ನು ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿಯ ಸಂಭಾವ್ಯ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಐಪಿಎಲ್ನ 65ನೇ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಆರ್ಸಿಬಿ ಪರ ಇಂಗ್ಲಿಷ್ ಆಲ್ರೌಂಡರ್ ಆಗಿರುವಂತ ಜೇಕಬ್ ಬೆಥೆಲ್ ಹಾಗೆ ಆರ್ಸಿಬಿಯ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನು ಆರಂಭಿಸುವಂತ ನಿರೀಕ್ಷೆ ಇದೆ. ಬೆಥೆಲ್ ಅಗ್ರೆಸಿವ್ ಇಂಟೆಂಟ್ ನಲ್ಲಿ ಈ ಪಂದ್ಯದಲ್ಲೂ ಕೂಡ ಬ್ಯಾಟ್ ಬೀಸಬಹುದು. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಆರಂಭದಲ್ಲಿ ಡಿಫೆನ್ಸಿವ್ ಮೋಡ್ ನಲ್ಲಿ ಬ್ಯಾಟ್ ಬೀಸ್ತಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಮತ್ತು ಬೆಥೆಲ್ ಇಬ್ಬರು ಕೂಡ ಅರ್ಧ ಶತಕಗಳನ್ನ ಬಾರಿಸಿದ್ರು. ಸೊ ಈ ಜೋಡಿ SRH ವಿರುದ್ಧ ಮೋಡಿ ಮಾಡುವಂತ ನಿರೀಕ್ಷೆ ಇದೆ. ಹಾಗೆ ಮಿಡಲ್ ಆರ್ಡರ್ ನಲ್ಲಿ ಮಯಾಂಕ್ ಅಗರ್ವಾಲ್ ಹಾಗೆ ರಜತ್ ಪಾಟಿದಾರ್ ಬರ್ತಾರೆ. ಮಯಾಂಕ್ ಆರ್ಸಿಬಿ ಸೇರಿದ ಮೇಲೆ ಅವರಿಗೆ ಇದು ಫಸ್ಟ್ ಮ್ಯಾಚ್. ಪಡಿಕಲ್ ಬದಲಿಗೆ ಬಂದಿರುವಂತ ಮಯಾಂಕ್ಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗುವಂತ ನಿರೀಕ್ಷೆ ಇದೆ. ಹಾಗೆ ಪಾಟಿದಾರ್ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡಬೇಕಿದೆ. ಆ ಬಳಿಕ ಜಿತೇಶ್ ಶರ್ಮಾ ಒಳ್ಳೆ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಾರೆ. ಇನ್ನು ಆಲ್ರೌಂಡರ್ಗಳಾಗಿ ರೊಮ್ಯಾರಿಯೋ ಶೆಫರ್ಡ್, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ಗೆ ಬರ್ತಾರೆ. ಲೀಗ್ ಹಂತದ ಪಂದ್ಯಗಳ ಬಳಿಕ ವೆಸ್ಟ್ ಇಂಡೀಸ್ ಸೇರಲಿರುವಂತ ಹಾರ್ಡ್ ಬ್ಯಾಟರ್ ರೊಮ್ಯಾರಿಯೋ ಶೆಫರ್ಡ್ ರನ್ನ ಉಳಿದ 2 ಪಂದ್ಯಗಳಲ್ಲಿ ಕಣಕ್ಕಿಳಿಸೋಕೆ ಆರ್ಸಿಬಿ ಫ್ರಾಂಚೈಸಿ ಮುಂದಾಗಿದೆ. ಇನ್ನು ಬೌಲರ್ಗಳ ಕೋಟಾದಲ್ಲಿ ಎಂದಿನಂತೆ ಸುಯಶ್ ಶರ್ಮಾ, ಯಶ್ ದಯಾಳ್, ಭುವನೇಶ್ವರ್ ಕುಮಾರ್ ಇರ್ತಾರೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಸ್ಪಿನ್ ವಿಭಾಗವನ್ನ ಕೃಣಾಲ್ ಪಾಂಡ್ಯ ಮತ್ತು ಸುಯಶ್ ಶರ್ಮಾ ನಿರ್ವಹಿಸ್ತಾರೆ. ಇಬ್ರು ಕೂಡ ಮಧ್ಯಮ ಓವರ್ಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ಹೇಜಲ್ವುಡ್ ಈ ಪಂದ್ಯದಲ್ಲಿ ಇರೋದಿಲ್ಲ, ಯಾಕಂದ್ರೆ ಅವರು ಈ ವೀಕೆಂಡ್ ಅಲ್ಲಿ ಆರ್ಸಿಬಿ ಟೀಮ್ ನ ಜಾಯಿನ್ ಆಗ್ತಾರೆ. ಹೀಗಾಗಿ ಹೇಜಲ್ವುಡ್ ಬದಲಿಗೆ ಲುಂಗಿ ಎನ್ಗಿಡಿ ಪ್ಲೇಯಿಂಗ್ 11 ನಲ್ಲಿ ಆಡಬಹುದು. ಇನ್ನು ಲುಂಗಿ ಎನ್ಗಿಡಿ ಈ ಪಂದ್ಯಕ್ಕಷ್ಟೇ ಲಭ್ಯ ಇರ್ತಾರೆ. ಆ ಬಳಿಕ ಅವರು ಕೂಡ ತವರಿಗೆ ವಾಪಸ್ ಹೋಗ್ತಾರೆ. ಇನ್ನು ಅವರ ಬದಲಿಗೆ ಈಗಾಗಲೇ ಆರ್ಸಿಬಿ ಫ್ರಾಂಚೈಸಿ ಬ್ಲೆಸಿಂಗ್ ಮುಜರಾಬಾನಿ ಅವರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಸೊ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನ ಬಳಸಿಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಕಳೆದ ಪಂದ್ಯಗಳಲ್ಲಿ ದೇವದತ್ ಪಡಿಕಲ್ ಇಂಪ್ಯಾಕ್ಟ್ ಸಬ್ ಆಗಿ ಕಣಕ್ಕಿಳಿತಾ ಇದ್ರು. ಬಟ್ ಈಗ ಅವರು ಇಡೀ ಟೂರ್ನಿಂದಲೇ ರೋಲ್ಡ್ ಔಟ್ ಆಗಿದ್ರು. ಹೀಗಾಗಿ ಯಾರನ್ನ ಇಂಪ್ಯಾಕ್ಟ್ ಸಬ್ ಆಗಿ ಬಳಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.